ವಿಶಾಲ್ ಇಲ್ಲಿರೋಕೆ ಸಾಧ್ಯನೇ ಇಲ್ಲ. ಕಳಿಸ್ಬೇಕು. ಈ ದೇಶನ್ ಬಿಟ್ಟು ಓಡಿಸ್ಬೇಕು. ಅಮೇರಿಕಾದಲ್ಲೇ ಜೀವನ ಪೂರ್ತಿ ಬಿತ್ತಿರ್ಬೇಕು. ಅಕ್ಕೋ, ನೀನು ಇಲ್ಲಿ ಹಲ್ಕಚ್ಚಿದ್ರೆ ಏನ್ ಪ್ರಯೋಜನ? ನಿನ್ ಗಂಡ ನೀರ್ ಕುಡ್ದಷ್ಟು ಎಷ್ಟು ಈಸಿಯಾಗಿ ಹೇಳ್ಬಿಟ್ಟ ನನ್ನ ಮುದ್ದಿನ ಮಗ ವಿಶಾಲ್ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾನೆ ಅಂತ. ಅಪ್ಪ ಹೇಳಿದ್ರು ಅಂತ ನಾಚ್ ಕೇಳ್ದೆ ಇಲ್ಲೇ ಇದ್ಬಿಡೋದಾ? ವಲ್ಲಭ, ನಾಚಿಕೆ ಪಟ್ಕೊಳ್ಳೋಕೆ ಅವನ ಹುಡುಗಿನ ಅತಿಥಿನ? ಗಾಯತ್ರಿ ಗ್ರೂಪ್ ಆಫ್ ಇಂಡಸ್ಟ್ರಿ ವಾರಸುದಾರ. ಶಟ್ ಅಪ್! ಆ ವಿಶಾಲೆ ವಾರಸ್ದಾರ ಅಂತ ನೀನ್ ಹೇಗೋ ಡಿಸೈಡ್ ಮಾಡ್ತೀಯಾ? ನನ್ನಿಬ್ರು ಮಕ್ಕಳು ವಿಕ್ರಾಂತ್, ವಲ್ಲಭ್ ಏನೋ ಮಾಡ್ಬೇಕು. ಓ, ಅದಕ್ಕೆ ಯಾಕಕ್ಕ ಗಾಬರಿ? ವಲ್ಲಭನಿಗೆ ಡ್ರೈವಿಂಗ್ ಚೆನ್ನಾಗ್ ಬರುತ್ತೆ. ಇನ್ನು ವಿಕ್ರಾಂತ್ ಲೆಕ್ಕ ಬರ್ಕೊಳ್ಳೋ PA ಆಗಿದ್ಬಿಡ್ತಾನೆ. ಇನ್ನು ನೀನು ಮನೆ ಕೆಲಸದಲ್ಲೋ ಅಡುಗೆ ಮಾಡೋರೋ ಆಗ್ಬಿಡ್ತೀಯ. ಅವನಿಗೆ ಮಕ್ಳು ಹುಟ್ಟಿದ್ರೆ ನಿನಗೆ ಪ್ರಮೋಷನ್ ಕೊಟ್ಟು ಆಯಾ ಅಂತ ಮಾಡ್ಕೋತಾರೆ. ನಾನೇನ್ ಮಾಡ್ಲಿ? ಈ ಗಿಲ್ಕಿ ತಗೊಂಡು ಪುಟ್ಟ, ಚಿನ್ನು, ಲುಳುಲಾಯಿ ಅಂತ ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ ಅಂತ ಹಾಡ್ಕೊಂಡಿದ್ಬಿಡ್ತೀನಿ. ಈ ತರ ಕೆಲಸ ಸಿಕ್ಕಿದ್ರೆ ಸಾಕಲ್ವಾ? ಅಕ್ಕ, ನೋವಾಗ್ತಾ ಇದ್ಯಾ? ಹೌದಕ್ಕ, ಬಿಟ್ಬಿಡಕ್ಕ ಪ್ಲೀಸ್ ಅಕ್ಕ. ಅಮ್ಮ, ಹಿಡ್ಕೊಂಡು 10 ಸೆಕೆಂಡ್ ಕೂಡ ಆಗ್ಲಿಲ್ಲ. ಕೈ ನೋವು ಅಂತ ಒತ್ತಾಡ್ದೆ, ಕಿರ್ಚಾಡ್ದೆ. ಜಗದೀಶ್ನ ಕಟ್ಕೊಂಡು 25 ವರ್ಷ ಆಯ್ತು. ನಾನ್ ಕಟ್ಟಿರೋ ಸಾಮ್ರಾಜ್ಯ ಈಗ ಬಿದ್ದು ಹೋಗ್ತಿದೆ ಅಂದ್ರೆ ನಮ್ಗೆಷ್ಟು ನೋವಾಗಲ್ವೋ? ಹಾಗಂತ ಮಾವನ್ ಮೇಲೆ ನಿನ್ ಕೋಪ ತೋರಿಸ್ಬಾರ್ದಲ್ಲಮ್ಮ. ನಾನ್ ಯಾವ್ದಾದ್ರೂ ವಿಷಯಕ್ಕೆ ಒಂದು ಸಲ ಕೈ ಹಾಕಿದ್ರೆ ಸೋಲೊಪ್ಪಲ್ಲ ಅಂತ ನಿಮಗ್ ಗೊತ್ತು ತಾನೆ? ಏನೆಲ್ಲರೂ ಸೀರಿಯಸ್ ಆಗಿದ್ದೀರಾ? ಆ ವಿಶಾಲ್ ಬಗ್ಗೆನೆ. ಆಚೆ ಕಳಿಸ್ತಿದೀವಿ ಅಂತ, ನಾವೇ ಮೋಸ ಮಾಡ್ತಿದೀವಿ ಅಂತ ಗೊತ್ತಾಗ್ದೆ ಅಮೇರಿಕಾಗ್ ಹೇಗ್ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದೀವಿ. ಇಲ್ಲೇ ಇರ್ತಾನಂತಲ್ಲ, ಇರ್ಲಿ ಬಿಡಿ. ಅವನ್ ಪಟ್ಟಾಭಿಷೇಕ ನೋಡ್ತಾ ಚಪ್ಪಾಳೆ ಹೊಡಿಬೇಕಾ? ಕೂಲ್ ಬ್ರೋ, ಪಾಸಿಟಿವ್ ಆಗಿ ಯೋಚನೆ ಮಾಡು. ವಿಶಾಲ್ ಪ್ರಿನ್ಸ್ ಅಂತ ಅಪ್ಪ ಅವನ ತಲೆ ಮೇಲೆ ಕಿರೀಟ ಇಡ್ತಾರೆ. ನಾವು ಅವನಿಗೆ ಬಕೀಟ್ ಹಿಡಿದ್ರಾಯ್ತು. ಕಷ್ಟಪಟ್ಟು ಅಡಿಗೆ ಮಾಡೋದು ಭಟ್ಟ, ಹೊಟ್ಟೆ ತುಂಬ ತಿನ್ನದ್ ನಾವು. ಹೋಗ್ಬೇಕಾದ ಜಾಗ ಕರ್ಕೊಂಡು ಹೋಗೋದು ಡ್ರೈವರ್, ಅಲ್ಲಿ ಹೋಗಿ ಎಂಜಾಯ್ ಮಾಡೋದ್ ನಾವು. ಹಾಗೆ ವಿಶಾಲ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ನಮ್ಗೆ ಹೆಂಗ್ ಬೇಕೋ ನಾವ್ ಹಂಗಿರೋಣ. ಆ ಟೈಮ್ ಬಂದ್ರೆ ಅಮ್ಮ ನಮ್ಗಳನ್ನ ಚಕ್ರವರ್ತಿಯನ್ನಾಗಿ ಮಾಡೋದಿಕ್ಕೆ ರೆಡಿ ಇರ್ತಾಳಲ್ವಾ? ಅಲ್ಲಿವರೆಗೂ ಕಾಯ್ಕೊಂಡು ಕೂತ್ಕೋಬಾರ್ದು ವಿಕ್ರಾಂತ್. ಈಗ್ಲೇ ನಿಮ್ ತಂದೆ ಆರೋಗ್ಯ ಕೂಡ ಸರಿ ಇಲ್ಲ. ಹಾಸಿಗೆ ಹಿಡಿದ್ರೆ ತುಂಬಾ ಕಷ್ಟ. ಅಷ್ಟ್ರಲ್ಲಿ ಅಕ್ಕನ್ ಕನ್ಸಿನ ಮೇಲೆ ರಾಜಮುದ್ರೆ ಬಿದ್ದಿರ್ಬೇಕು. ಏನು ಮತ್ತೇನೋ ಗೂಡ್ ಪುಟಾಣಿ ಮಾಡ್ತಿದ್ದೀರಾ? ಹೇ, ಗೂಡ್ ಪುಟಾಣಿ ಅಂದ್ರೇನು? ಅಯ್ಯೋ ರಾಮ, ಬಾಯ್ ಬಿಟ್ಬಿಟ್ನಾ? ಅಯ್ಯೋ, ಗೂಡ್ ಪುಟಾಣಿ ಅಲ್ಲ ರೀ, ಹಸಿರು ಬಟಾಣಿಯಲ್ಲಿ ಸ್ವೀಟ್ ಮಾಡಿದೀನಿ. ಪೇಕೋ ಅಂತ ಹೆಸರಿಟ್ಟಿದ್ದೀನಿ. ಪೇಕೋನಾ? ಹೌದು, ಮದುಮಗನಿಗೆ ಸ್ಪೆಷಲ್ ಸ್ವೀಟ್, ಅದಕ್ಕೆ ಪೇಕೋ ಅಂತ ನಾಮಕರಣ ಮಾಡಿದೀನಿ. ಟೇಸ್ಟ್ ಮಾಡಿ ನೋಡಿ. ಸಾರಿ ಅಮ್ಮ, ನಂದಿವತ್ತು ಉಪವಾಸ. ನೀವೇನು ಸಾಹಸ ಮಾಡ್ಬೇಕಾಗಿಲ್ಲ, ನನ್ ಗಂಡ ತಿಂತಾನೆ ಬಿಡಿ. ಇವಳು ಹೋಗ್ಬೇಕಂದ್ರೆ ಈಗ ನೀನ್ ತಿನ್ಲೇಬೇಕು. ನಾನು ಹೋಗ್ತೀನೇನೋ. ತಿನ್ನಿ ತಿನ್ನಿ. ನಾನಾ? ಹಾ, ಸುಮ್ಮನೆ ತಿನ್ರಿ. ತಿಂತೀನಿ. ಹಾ, ತಿನ್ನಿ ತಿನ್ನಿ ತಿನ್ರಿ. ಏನ್ರಿ? ಅಮ್ಮ ಸ್ಮೈಲ್ ಕೊಟ್ರೆ ಆಗ
ಉಳಿಸ್ಬೇಕು ಹಾಸಿನಿ, ನನ್ ಗಂಡ ವಿಷಕಂಠನ್ ತರ ಎಲ್ಲ ನುಂಗ್ಬಿಟ್ರು ಅಂತೆ. ಅಂದ್ರೆ ನನ್ ಬೇಕೋ ಸ್ವೀಟ್ ಸಕ್ಕತ್ತಾಗಿದೆ ಅಂತ ಅರ್ಥ. ನೀವ್ ತಿಂತೀರಾ? ನೀವ್ ತಿಂತೀರಾ? ನೀವ್ ತಿಂತೀರಾ? ಪರ್ವಾಗಿಲ್ಲ, ಸ್ವಲ್ಪ ತಿನ್ನಿ. ನಾನು ಆಮೇಲೆ ತಿಂತೀನಿ ಕಣಮ್ಮ. ಹಾ ಸರಿ ಆಯ್ತು, ನನ್ ಸ್ವೀಟ್ ಸಕ್ಸಸ್. ಯಪ್ಪ, ನಿಜವಾಗ್ಲೂ ಅತಿಗೆ ಮಾಡಿದ್ರಾ? ಹೊತ್ತಾರೆ ಮನೆಯಿಂದ ಹೋದ ಹುಡುಗಿ ಇನ್ನೂ ಮನೆಗ್ ಬಂದಿಲ್ಲ. ಮಾವನು ಬೆಳಗ್ಗೆನೆ ಹೋದವರು. ಮೊಮ್ಮಗಳು ಸಿಕ್ಕಿದ್ಲು ಅನ್ನೋ ಸುದ್ದಿನೂ ಕಳಿಸಿಲ್ಲ. ಏನಮ್ಮ, ನನ್ ಬಗ್ಗೆ ನೀನ್ ತಲೆನೇ ಕೆಡ್ಸ್ಕೊಳಲ್ಲ. ಆ ದೊಡ್ಡ ಮಗ್ಳ ಮೇಲೆ ಮಾತ್ರ ನಿನ್ ಪ್ರೀತಿ ಜಾಸ್ತಿ ಅಲ್ವಾ? ಈಗೇನ್ ಬೇಕು ನಿಂಗೆ? ಪೌಡರ್ ಡಬ್ಬಿನೇ ಕಾಣಿಸ್ತಿಲ್ಲ. ಕೈ ತುಂಬಾ ಹಲ್ಪುಡಿ ತರ ಹಾಕೊಂಡ್ರೆ ಯಾವ ಡಬ್ಬ ಮಿಗತ್ತೆ? ಏನು ಉಳಿಸ್ಕೊಳಕ್ ಬರಲ್ಲ. ಅದನ್ನ ಹೆಂಗಮ್ಮ ಉಳಿಸ್ಕೊಳ್ಳೋದು? ನಿನ್ ತಲೆ. ನೈನಿ ಇನ್ನೂ ಮನೆಗ್ ಬಂದಿಲ್ಲ ಅಂತ ನಾನ್ ಒದ್ದಾಡ್ತಾ ಇದ್ರೆ ಬಂಗಾರದ ನೆರಳಿಗೆ ಸಿಂಗಾರದ ಕನ್ನಡಿ ಬೇಕಾ? ಹೋಗಾಚೆ. ಊರಲ್ಲಿರೋ ಹುಡುಗರೆಲ್ಲ ಗುರ್ತಿಸ್ತಾರೆ ಈ ಸೌಂದರ್ಯನ, ನೀವ್ ಮಾತ್ರ ಗುರ್ತಿಸಲ್ಲ ಈ ಅಂದಾನ. ಏನೇ ಗೊಣಗ್ತಾ ಇದೀಯಾ? ಅಲ್ಲೋಡು, ನಿಮ್ ಮುದ್ದಿನ ಮಗಳು ಬರ್ತಿದ್ದಾಳೆ. ಅಮ್ಮ ನೈನಿ, ಬಂದ್ಯಾ ಅಮ್ಮ? ಎಲ್ಲಿಗೆ ಹೋಗಿದ್ಯೆ? ನಾನೆಷ್ಟು ಗಾಬರಿ ಆಗಿದ್ದೆ ಗೊತ್ತಾ? ಅಯ್ಯೋ, ನಿನ್ ಮೈ ಬಿಸಿ ಆಗಿದ್ಯಲ್ಲೇ. ನಿಂಗ್ ಜ್ವರ ಬರ್ಬೋದು ಅಂತ ವಾಪಸ್ ಬಂದಿದ್ದಾಳಮ್ಮ. ಐ, ಕೈಯಲ್ಲಿ ಏನಿದು? ಸೀರೆನಾ? ನೋಡಿದ್ರೆ ರೇಟ್ ಜಾಸ್ತಿನೇ ಇದೆ ಅನ್ಸುತ್ತೆ. ಅಮ್ಮ, ನಿನ್ ದೊಡ್ಡ ಮಕ್ಳು ಎಲ್ಲಿಂದ ಎತ್ಕೊಂಡ್ ಬಂದ್ಲೋ ಕೇಳು. ಹಲ್ಲು ದುರ್ಸ್ಬಿಡ್ತೇನೆ ಸುಮ್ನಿರ್ಲಿಲ್ಲ ಅಂದ್ರೆ. ನೈನಿ ಸಹಾಯ ಮಾಡ್ತಾಳೆ ಹೊರತು ಕದಿಯುವಂತ ಹುಡುಗಿ ಅಲ್ಲ ಕಡೆ ಇವಳು. ಅಮ್ಮವ್ರು ಗುಡ್ಸೋ ಹರಕೆ ಸೀರೆಗಳನ್ನ ಬೆಲೆ ಕೂಗ್ತಾರಲ್ಲಮ್ಮ, ಆ ಹರಕೆ ಸೀರೆ ಈ ಸಲ ನನಗೆ ಬಂತಮ್ಮ. ನನ್ ಗ್ರಹಚಾರ, ನಾನಾದ್ರೂ ಅಲ್ಲಿಗೆ ಹೋಗ್ಬಾರ್ದಿತ್ತ? ಆ ತಾಯಿನೇ ನಿನಗೆ ಆಶೀರ್ವಾದ ಮಾಡಿದಾಳೆ ನೈನಿ. ಆದಷ್ಟು ಬೇಗ ನಿನಗ್ ಮದ್ವೆ ಆಗೋ ಶುಭ ಸೂಚನೆ ಇದು. ಈ ಸೀರೆ ನಂಗೆ ಕೊಟ್ಬಿಡಕ್ಕ, ನಾನ್ ಉಟ್ಕೊಂಡ್ರೆ ಸಖತ್ತ ಕಾಣಿಸುತ್ತೆ. ಆಯ್ತು ತಗೋ, ಕೊಡಿಲಿ. ಮೊದ್ಲು ಇವಳು ಮದ್ವೆ ಆಗ್ಬೇಕು. ಇವಳಿಗೆ ಸಿಕ್ಕಿರೋ ಸೀರೆ ಕಿತ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ಲ ನಿಂಗೆ? ದೇವ್ರ ಮುಂದೆ ಇಟ್ಟು ಕೈ ಮುಗಿ ನೈನಿ. ಸಂಜೆ ನೈವೇದ್ಯ ಕೊಟ್ಟು ದೇವ್ರಿಗೆ ದೀಪ ಹಚ್ತೀನಿ. ನೋಡು, ನಿನ್ ಮದ್ವೆಗೆ ಇದೇ ಸೀರೆನೇ ಉಟ್ಕೋಬೇಕು, ನೆನ್ಪಿಟ್ಕೋ. ಅಲ್ಲಿವರೆಗೂ ನೀನ್ ಬದುಕಿರಲ್ವೇನಮ್ಮ? ಸುಮ್ಮನ ತಮಾಷೆಗೂ ಅಮ್ಮನ್ಗೆ ಹಾಗ ಅನ್ಬೇಡ. ಹುಚ್ಚ ಹುಡುಗಿ, ಅವಳಿಗೇನ್ ಗೊತ್ತಾಗತ್ತಮ್ಮ? ಬಾ. ಅಮ್ಮ, ಒಂದ್ ನಿಮಿಷ. ಊರಲ್ಲಿ ಯಾರ್ಯಾರ ಮನೇಲಿ ಮದ್ವೆಗಳಾಗ್ತವೆ? ಯಾಕೆ? ನೀರಲ್ಲಿ ನನಗೆ ಕೆಂಪು ರೇಷ್ಮೆ ಸೀರೆ ಕಾಣಿಸ್ತಮ್ಮ. ಯಾರಿಗೂ ನೀರಿಂದ ಅಪಾಯ ಇದೆ. ಗೋವಿಂದ ಗೋವಿಂದ, ಇವಳು ಬಾಯ್ ಬಿಟ್ಲಾ? ಇನ್ ಯಾರು ಹೊಗೆ ಹಾಕ್ಸ್ಕೊಳ್ತಾರೋ ಏನೋ. ಬಾಯ್ ಮುಚ್ಚ್ರೆ, ಜೋರಾಗಿ ಮಾತಾಡ್ಬೇಡಿ. ನೋಡು ನೈನಿ, ನೀನು ನೀರಲ್ಲಿ ಸೀರೆ ನೋಡಿದ ವಿಷಯನ ಮರ್ತು ಬಿಡು. ನಿನಗೆ ಗೊತ್ತಿರ್ಬೇಕಾಗಿರೋದು ಯಮ್ನೋರ್ ಸೀರೆ ಮಾತ್ರ. ಮತ್ತೆ ಯಾರ ಹತ್ರನಾದ್ರೂ ಎಲ್ಲಾದ್ರೂ ಕೆಂಪು ರೇಷ್ಮೆ ಸೀರೆ ಬಗ್ಗೆ ಮಾತಾಡಿದ್ಯೋ, ನನ್ ಮೇಲಾಣೆ, ನನ್ ಮೇಲಾಣೆ, ನನ್ ಮೇಲಾಣೆ. ಯಾರಿಗೂ ಹೇಳಲ್ಲ, ಆದ್ರೆ ಅಪಾಯದಿಂದ ಹೆಂಗಸನ್ನ ಕಾಪಾಡ್ಬೇಕಲ್ವಾ? ಹೇಳಿದ ಮಾತು ಯಾಕೆ ಕೇಳಲ್ಲ? ಹೊತ್ತಾಗ್ತಿದೆ ಅಮ್ಮ, ನಾನು ಹೋಗ್ಬೇಕು. ನೈನಿ, ಅಕ್ಕ, ನೈನಿ ನಿಂತ್ಕೊಳ್ಳೆ. ನಿಂತ್ಕೊಳ್ಳಿ ಅಕ್ಕ. ನಿಂತ್ಕೊಳ್ಳೆ ನಿನ್ನೆ. ನಮ್ಮೂರಲ್ಲಿ ರೇಷ್ಮೆ ಸೀರೆ ಯಾರು ಉಟ್ಕೋತಾರೆ ಹೇಳು? ಗೌಡ್ರ ಮನೇಲಿ ಉಟ್ಕೋತಾರೆ, ಮದುಮಗಳು ಉಟ್ಕೋತಾಳೆ.
ಇನ್ನೆಲ್ಲಿ ಹೋಗ್ತಾಳೆ? ಈ ಸೀರೆ ನಿನ್ ಕೈಯಲ್ಲಿಟ್ಟು ಆ ನೀರಲ್ಲಿ ಕಾಣಿಸಿದ ಸೀರೆ ಹುಡ್ಕೊಂಡು ಹೋಗ್ತಿದ್ದಾಳೆ. ಅಮ್ಮ ವಿಶಾಲಾಕ್ಷಿ, ನಮ್ಮ ಮಾವ ಏನೋ ಇದು ವರಪ್ರಸಾದ ಅಂತ ತಲೆ ಮೇಲಿಟ್ಕೊಂಡು ಊರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೋತಾರೆ. ಮುಂದೆ ಏನ್ ನಡೆಯುತ್ತೆ ಅಂತ ನೈನಿ ಹೇಳೋದನ್ನ ಕೇಳಿಸ್ಕೊಂಡ್ರೆ ನಂಗೆ ತುಂಬಾ ಭಯ ಆಗತ್ತಮ್ಮ. ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ. ಈಗ್ಲೂ ಯಾರನ್ನೋ ಕಾಪಾಡ್ತೀನಿ ಅಂತ ಓಡೋಗಿದ್ದಾಳೆ. ನೈನಿ ಕಾಣಿಸ್ಕೊಂಡ್ರು ಅವಳ ಮಾತು ಕೇಳಿಸಿದ್ರು ಪ್ರಾಣ ತೆಗೆಯಕ್ಕೂ ಹೇಸೋದಿಲ್ಲ ಈ ಊರಿನ ಜನ. ನನ್ನ ಮಗಳು ಯಾರನ್ನೋ ಕಾಪಾಡೋದಲ್ಲಮ್ಮ, ನೀನು ನನ್ನ ಮಗಳನ್ನ ಕಾಪಾಡಬೇಕು. ಅವಳ ಜೀವನದ ಭಾರನ ನಿನ್ ಮೇಲೆ ಹಾಕ್ತಿದ್ದೀನಿ ತಾಯಿ. ಎಷ್ಟು ಮದ್ವೆಗಳಾಗ್ತಾ ಇದೆ ಅಂತ ಮೊದಲು ತಿಳ್ಕೋಬೇಕು. ನಿಗಮ, ನಮ್ಮೂರಲ್ಲಿ ಎಷ್ಟು ಮದ್ವೆ ಎಲ್ಲಿ ನಡೀತಾ ಇದೆ ಅಂತ ಹೇಳ್ತೀಯಾ? ಮದ್ವೆ ಬಗ್ಗೆ ನಿನ್ಗೇನಕ್ಕೆ? ಏನ್ ಮಾಡ್ಬೇಕು ಅಂತಿದ್ಯಾ? ಇಲ್ಲಿವರೆಗೂ ಮಾಡಿದ್ ಸಾಲ್ದಾ? ಮತ್ತೆ ಈ ಕಡೆ ಬರ್ಬೇಡ. ಶಾಂತಮ್ಮ, ನೀವಾದ್ರೂ ಅಲ್ಲಿ ವೆಂಕಮ್ಮನ್ ಮಗಳು ಮದ್ವೆ ನಡೀತಾ ಇದೆ, ಹೋಗ್ ನೋಡು. ಆಮೇಲೆ ಡಾಕ್ಟ್ರಪ್ಪನ್ ಮನೇಲಿ ಕೂಡ ಮದ್ವೆ ನಡೀತಾ ಇದೆ. ಹೌದಾ? ಇನ್ನು ಯಾರ್ಯಾರ್ದಿದೆ? ನಯನಿ, ಶಿವ, ಇವ್ರ ಮಾತ್ ಕೇಳ್ಕೊಂಡಿಲ್ಲೇ ಇತ್ಯಾ? ಊರಲ್ಲಿ 6 ಮದ್ವೆ ನಡೀತಾ ಇದೆ, ನಾನ್ ತೋರಿಸ್ತೀನಿ ಬಾ. ಸರಿ, ಬೇಗ ನಡಿ ಶಿವ. ಇಲ್ಲಿಗೆ ಯಾಕೆ ಬಂದೆ? ನಿನ್ಗೇನ್ ಕೆಲ್ಸ ಇಲ್ಲಿ? ನಿನ್ ಮುಖ ಮುಚ್ಚ. ಶುಭ ಕಾರ್ಯದಲ್ಲಿ ಮದ್ವೆ ನಡೀತಿದ್ರೆ ನನ್ ಮಗಳು ಸಾಯ್ತಾಳೆ ಅಂತೀಯ? ನಡಿಯ ಇಲ್ಲಿಂದ. ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಮ್ಮ. ಇಲ್ಲಿಂದ ನೀನು ಮೊದ್ಲು ಹೋಗೆ, ಹೋಗೆ ನಡಿಯಮ್ಮ, ಇಲ್ಲಿಂದ. ನಡಿ ಆಚೆ. ಹೋಗು ಅಂತ ಹೇಳ್ತಾ ಇಲ್ವಾ? ಹೊರಡು ಇಲ್ಲಿಂದ. ಹೇಳ್ತಾ ಇರೋದು. ಹೋಗು. ನಡಿ, ನಡಿ ಆಚೆ. ಜಾಸ್ತಿ ಆಯ್ತು ನಿಂದು. ಹೋಗು. ಇಂಥವ್ರನ್ನ ಹೀಗೆ ಬಿಟ್ರೆ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ನೀವು ಜಾಸ್ತಿ ಮಾತಾಡ್ಬೇಡ. ಸುಮ್ನೆ ಇಲ್ಲಿಂದ ಹೊರಡು. ಹೋಗಮ್ಮ, ನಮ್ದೇ ತುಂಬಾ ಕೆಲಸ ಇದೆ ಇಲ್ಲಿ ಮೊದ್ಲೇ. ಮಳೆ ಸರಿಯಾಗಿದ್ಯಾ? ನಾಚಿಕೆ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಮನೆಯವ್ರ ಕಣ್ಣೆಲ್ಲ ನಿಂಗೆ ಬೀಳತ್ತೆ. ಏನಾರು ನೋಡಿ ಸರ ನೋಡ್ರಿ, ಎಷ್ಟ್ ಚೆನ್ನಾಗಿದೆ. ಎಷ್ಟ್ ಚೆನ್ನಾಗಿದೆ ಅಲ್ವಾ ಡಿಸೈನು? ಅಪ್ಪ ಸತ್ಯ, ಈ ಹುಡುಗಿ ಅಲ್ಲ. ಸುಬ್ರಾವ್ ಮನೆಯಲ್ಲೂ ಮದ್ವೆ ಇದೆ. ಯಾವ ಸುಬ್ರಾವು? ಅದೇ ಪಂಚಾಯತಿ ಆಫೀಸಲ್ಲಿ ಕೆಲಸ ಮಾಡ್ತಾನಲ್ಲ, ಆ ಸುಬ್ರಾವ್. ಹಾ, ಸರಿ ನಡಿ ಶಿವ. ದೇವ್ರೆ, ಈ ಹುಡುಗಿನೂ ಅಲ್ಲ.
ಹುಚ್ಚುಚ್ಚಾಗಿ ಮಾತಾಡ್ಕೊಂಡು ಹೋಗು. ನಯನಿ, ಇವತ್ತು ನಡು ಮನೆ ನರಸಿಂಹ ಮನೆಯಲ್ಲೂ ಮದ್ವೆ ಇದೆ. ಹೌದಾ? ನಡಿ. ದೇವ್ರೆ, ಈ ಹುಡುಗಿನೂ ಅಲ್ಲ. ಶಿವ, ಸುಸ್ತಾಗೋಯ್ತು ಕಣೋ. ಅಷ್ಟು ಮನೆ ಸುತ್ತಿದ್ವಿ, ಕೆಂಪು ರೇಷ್ಮೆ ಸೀರೆ ಯಾರು ಉಟ್ಕೊಂಡಿಲ್ಲ. ಅಯ್ಯೋ, ಮರ್ತೇ ಹೋದೆ. ಇನ್ನೊಂದ್ ಮನೆಯಲ್ಲೂ ಮದ್ವೆ ಇದೆಯಲ್ಲ ನಯನಿ. ಇನ್ನೊಂದ್ ಮನೆನಾ? ಯಾರ್ದು? ಅದೇ ನಿನ್ ಚಿಕ್ಕ ವಯಸ್ಸಿನ ಸ್ನೇಹಿತೆದು. ಸುಭದ್ರ ಕೂಡ ಮದುಮಗಳೇ ಅಲ್ವಾ? ಯಾವಷ್ಟವಳು ಎಲ್ಲಿ ಬಂದ್ಬಿಟ್ಲಾ? ಅನಿಷ್ಟದವಳು ಬಂದ್ ಕಾದಿದ್ಯೋ ಏನೋ, ಏನ್ ಕಾದಿದ್ಯೋ ಗೊತ್ತಿಲ್ಲ. ಸುಭದ್ರ ಯಾವಾಗ ಬಂದ್ಬಿಡ್ತಾಳೆ. ಇನ್ನೇನ್ ತರ್ತಿದ್ದಾಳೋ ಇಲ್ಲಿ. ಯಾವಷ್ಟವಳು ಎಲ್ಲಿದ್ಯಾ ಸುಭದ್ರ? ಸುಭದ್ರ, ನಿನ್ನೆ ಸುಭದ್ರ, ಸುಭದ್ರ ಎಲ್ಲಿದ್ಯಾ ನೀನು? ನಾನು ನೀನ್ ಸುಭದ್ರನ ಹುಡುಕ್ತಾ ಇಲ್ವೇ? ನಿನ್ನ ಸಾವನ್ನ ಹುಡ್ಕೊಂಡ್ ಬಂದಿದ್ಯಾ? ನಾನು ಹೇಳದ್ ಕೇಳಿ ಅಮ್ಮ. ಏನೇ ನನಗೆ ಎದುರು ಮಾತಾಡ್ತೀಯಾ? ನಿನ್ ನೆರಳು ನಮ್ಮ ಮನೆ ಮೇಲೆ, ನನ್ನ ಮಗಳ ಮೇಲೆ ಬೀಳ್ಬಾರ್ದು ಅಂತ ಗಿಣಿಗ್ ಹೇಳ್ದಂಗ್ ಹೇಳಿದ್ದೆ. ಆದ್ರೂ ಬಂದಿದ್ಯಾ ಅಂದ್ರೆ ಈ ಕಾಂತಮ್ಮಗೆ ಸವಾಲ್ ಹಾಕೋಷ್ಟು ಧೈರ್ಯನಾ? ಹಾಗ ಅನ್ಕೋಬೇಡಿಮ್ಮ, ನಾನ್ ಬಂದಿದ್ದು ಸುಭದ್ರನ್ ಕಾಪಾಡಕ್ಕೆ. ಬಾಯ್ ಮುಚ್ತೀಯಾ? ಮುಖ ಊದ್ಕೊಳಂಗೆ ಬಾರಿಸ್ಬಿಡ್ತೀನಿ ನೋಡು. ಜಮ್ ಅಂತ ನನ್ ಮಗಳು ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗ್ತಿದ್ರೆ ನಮ್ಮನೆಗೆ ಬಂದು ಅವಳನ್ನೇನೆ ನೀನ್ ಕಾಪಾಡೋದು? ಹಾ, ಅವಳೇನ್ ಬೆಂಕಿಲಿದ್ದಾಳ, ಕುಲುಮೇಲಿದ್ದಾಳ? ಹೋಗು, ಅನಿಷ್ಟದೊಳೆ ಹೋಗೆ, ಹೋಗೋ. ಅಮ್ಮ, ಅದು ಇಲ್ಲಿ ಏನಾಗುತ್ತೆ ಅಂದ್ರೆ, ಮತ್ತೆ ಯಾರ ಹತ್ರನಾದ್ರೂ ಎಲ್ಲಾದ್ರೂ ಕೆಂಪು ರೇಷ್ಮೆ ಸೀರೆ ಬಗ್ಗೆ ಮಾತಾಡಿದ್ಯೋ ನನ್ ಮೇಲಾಣೆ. ಕಾಂತಮ್ಮವ್ರೆ, ಇದೇನ್ ಮದ್ವೆ ಮನೆಯಲ್ಲಿಂದ ಕೆಟ್ಟ ಮಾತ್ ಮಾತಾಡ್ತಿದ್ದಾಳೆ. ಕತ್ತಿಡ್ ರಾಜ ದಬ್ಬಿ ಮೊದ್ಲು. ಅಮ್ಮ, ನನ್ ಮಾತ್ ಕೇಳಿ ಅಮ್ಮ. ಒಂದ್ಸಲ ಸುಭದ್ರ ನೋಡ್ಕೊಂಡು ಹೋಗ್ತೀನಿ. ಜೀವಳನ ಕತ್ತಿಡ್ದು ಆಚೆ ದಬ್ಬೋಣ ಅಂದ್ರೆ ಮತ್ತೆ ನನ್ನ ಮಗಳಿಗೆ
ಇದೇ ಕೈಯಲ್ಲಿ ಆಶೀರ್ವಾದ ಮಾಡ್ಬೇಕಲ್ಲ ಅಂತ ನಾನು ಸುಮ್ಮನಿದ್ದೀನಿ. ಇನ್ನು ನೋಡ್ಕೊಂಡೆ ನಿಂತಿದ್ದೇನೆ, ಆಚೆ ಎಳ್ದಾಕಿ ಇವಳನ್ನ. ಅಮ್ಮ ಅಮ್ಮ ಒಂದ್ಸಲ ನೋಡ್ಕೊಂಡು ಹೋಗ್ತೀನಮ್ಮ. ಅಮ್ಮ ಅಮ್ಮ ಒಂದ್ಸಲ ನನ್ ಮಾತ್ ಕೇಳಿ ಅಮ್ಮ, ಹಾಗನ್ಬೇಡಿ ಅಮ್ಮ. ಇನ್ನೊಂದ್ಸಲ ಬೈದ್ರು ಮತ್ತೆ ಹಾಕ್ಬಿಡ್ತೀನಿ. ನಡಿ ಹೋಗಿ ಆಚೆ ಹೋಗ, ಎಲ್ಲಿದ ಮೊದ್ಲು. ಶನಿ ಮುಗ್ದೋಳು ಬಂದ್ಬಿಟ್ಲು ಇಲ್ಗೆ. ನಯನಿ, ಅಲ್ಬೇಡ ನಯನಿ, ನೀನೇನೋ ಒಳ್ಳೇದ್ ಮಾಡ್ಬೇಕು ಅಂತ ಇದ್ಯಾ, ಆದ್ರೆ ಅವರೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಮನೆಗೆ ಹೋಗೋಣ ಬಾ. ಸುಭದ್ರ ಜೀವ ಅಪಾಯದಲ್ಲಿದೆ ಅಂತ ಗೊತ್ತಿತ್ತು ಕೂಡ ಅವಳಿಗೆ ಹೇಳ್ದೆ ನನ್ ಪಾಡಿಗೆ ನಾನು ಹೊರಟು ಹೋದ್ರೆ ನಾನ್ ಬದುಕಿರೋವರೆಗೂ ಪಶ್ಚಾತ್ತಾಪದಲ್ಲೇ ಇರ್ಬೇಕು ಶಿವ. ಒಳಗಡೆ ಹೋಗೋಕೆ ಬಿಡ್ತಾನೆ ಇಲ್ಲ. ಸುಭದ್ರನ ಹೇಗ್ ನೋಡ್ತೀಯ ನಯನಿ? ಕಣ್ ತಪ್ಸಾದ್ರೂ ಹೋಗ್ಬೇಕು, ಇದು ಅವಳು ಒಳ್ಳೇದಕ್ಕೆ ಅಲ್ವಾ. ಬಾ ಶಿವ. ಕಾಂತಮ್ಮನವರು ತುಂಬಾ ಖರ್ಚು ಮಾಡಿ ಮದ್ವೆ ಮಾಡ್ತಿದ್ದಾರೆ. ಇಂಥ ಮದ್ವೆನ ನನ್ ಜೀವನದಲ್ಲೇ ನೋಡಿರ್ಲಿಲ್ಲ ಕಣ್ರೆ. ಬೇಗ ಬೇಗ ಬನ್ನಿ ಇರಮ್ಮ, ಏನೋ ಬೇಕಂತೆ.